ಇದು ಈ ಹೊತ್ತಿನ ಟಾಪ್ ಸ್ಟೋರೀಸ್ ಆಗಿತ್ತು. ಸುದ್ದಿಗಳತ್ತ ಗಮನ ಹರಿಸೋಣ. ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಸರ್ಜರಿ ಶುರುವಾಗಿದೆ. 10 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳ ದಿಢೀರ್ ಬದಲಾವಣೆ ಇದೀಗ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಭರ್ಜರಿಯಾದ ಸರ್ಜರಿಗೆ ಕೈ ಹಾಕದಂಗೆ ಕಾಣಿಸ್ತಾ ಇದೆ. 10 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳ ಭೇಟಿ ಅಂದ್ರೆ ಅವರಲ್ಲಿ ದಿಢೀರ್ ಬದಲಾವಣೆ ಕಾಣಿಸ್ತಾ ಇದೆ. ಸಚಿವರು, ಶಾಸಕರು, ಟಿಕೆಟ್ ಆಕಾಂಕ್ಷಿಗಳಿಗೆ ಪದಾಧಿಕಾರಿಗಳ ಏನಿದ್ರು ಅವರ ಆಸೆಗೂ ಒಂದು ಬ್ರೇಕ್ ಬಿದ್ದಿದೆ. ಕೆಪಿಸಿಸಿ ಪದಾಧಿಕಾರಿಗಳಾಗೋದಕ್ಕೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಎಸ್ಆರ್ ಪಾಟೀಲ್ ಹೀಗೆ ಹಲವಾರು ಮಂದಿ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಆಗಸ್ಟ್ ಅಂತ್ಯದೊಳಗೆ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಾವೇಶ ನಡೆಸೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಪೊಲಿಟಿಕಲ್ ಬ್ಯೂರೋ ಇಂದ ಬದ್ರುದ್ದೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಬದ್ರುದ್ದೀನ್. ಮಾರ್ನಿಂಗ್. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇನ್ನು 10 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳ ದಿಢೀರ್ ಬದಲಾವಣೆ ಪೂರಕವಾಗುತ್ತಾ, ಮಾರಕವಾಗುತ್ತಾ? ಇದು ಒಂದು ರೀತಿಯಲ್ಲಿ ಹರೀಶ್ ಚುನಾವಣೆಗೆ ಸಿದ್ಧತೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಹಲವು ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳು ಬದಲಾವಣೆ ಬಿಡಿ, ಯಾರಿದ್ರು ಅವರೇ ಇದ್ರು, ಯಾವುದೇ ಬದಲಾವಣೆ ಮಾಡ್ಲಿಕ್ಕಾಗಿಲ್ಲ. ಅಕ್ಟೋಬರ್ ನೇಮಕ ಮಾಡದೆ ನೆನೆಗುದಿಗೆ ಬಿದ್ದಿತ್ತು. ಯಾರು ಕೆಲವು ಕಡೆ ಹಂಗಾಮಿ ಅಧ್ಯಕ್ಷಗಳಿದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಸಂಘಟನೆ ನೆಪ ಮಾತ್ರಕ್ಕೆ ಜಿಲ್ಲಾ ಘಟಕಗಳಿದ್ರು. ಸರ್ಕಾರ ಇರೋದ್ರಿಂದ ಹೇಗೋ ಪಕ್ಷ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ವೇಣುಗೋಪಾಲ್ ಅವ್ರು ಬಂದ ಮೇಲೆ ಸಕ್ರಿಯವಾಗಿ ತಳಮಟ್ಟದ ಕಾರ್ಯಕರ್ತರನ್ನ ಚುರುಕುಗೊಳಿಸ್ಲಿಕ್ಕೆ ಕೈ ಹಾಕ್ದಂಗೆ ಕಾಣ್ತಾ ಇದೆ. ಆದಷ್ಟು ಬೇಗ ಅಂದ್ರೆ ಆಗಸ್ಟ್ ತಿಂಗಳೊಳಗೆ ಎಲ್ಲಾ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಸಮಾವೇಶ ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಮಟ್ಟದ ಸಮಾವೇಶಗಳನ್ನ ಪೂರ್ಣ ಮಾಡಿಸಬೇಕು. ಹಾಗಾಗಿ ಈಗ ಯಾವ್ದು ಕಡೆ ನಿಷ್ಕ್ರಿಯ ಅಂತ ಜಿಲ್ಲಾ ಘಟಕಗಳು ಮಾಡ್ತಾ ಇದ್ವಿ, ಅಲ್ಲಿಯ ಸುಮಾರು 10 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಅವರು ಸೂಚನೆ ಕೊಟ್ಟಿರುವಂತದ್ದು. ಅಂತ ಒಂದು ನಿರ್ಧಾರ ನಿನ್ನೆ ರಾತ್ರಿ ಆಗಿರುವಂತದ್ದು. ಜೊತೆಯಲ್ಲಿ ಯಾರು ಕೆಪಿಸಿಸಿ ಪದಾಧಿಕಾರಿ ಅಂದ್ರೆ ಪಕ್ಷದ ಸಂಘಟನೆ ಸಕ್ರಿಯವಾಗಿ ಪೂರ್ಣ ಅವಧಿಯ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಯಾರು ಶಾಸಕರು, ಸಂಸದರು ಅಥವಾ ಸಚಿವರುಗಳು ಅಥವಾ ಇನ್ಯಾರು ಟಿಕೆಟ್ ಆಕಾಂಕ್ಷಿ ಚುನಾವಣೆ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವ್ರು ಯಾರಿಗೂ ಕಾಂಗ್ರೆಸ್ ಕೆಪಿಸಿಸಿ ಪದಾಧಿಕಾರಿಗಳಾಗಲು ಅವಕಾಶ ನೀಡಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿರುವಂತಹ ಅದರ ಉದ್ದೇಶ ಪೂರ್ಣ ಪ್ರಮಾಣದಲ್ಲಿ ಪಕ್ಷದ ಸಂಘಟನೆಗೆ ತೊಡಗುವವರು ಮಾತ್ರ ಪದಾಧಿಕಾರಿಗಳಾಗಬೇಕು ಅನ್ನೋ ಸೂಚನೆಯನ್ನ ವೇಣುಗೋಪಾಲ್ ಅವರು ನೀಡುವ ಮೂಲಕ ಸಂಘಟನೆಗೆ ಪೂರ್ಣ ಪ್ರಮಾಣದಲ್ಲಿ ಸಿದ್ಧರಾಗಿ ಅನ್ನೋ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಬದ್ರುದ್ದೀನ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.